Hi children, welcome to the mathematics class. In the last class we started chapter 1 playing with numbers and we have solved some problems about letters per digits, and in this class we solve the problems exercise 1.1. In the exercise 1.1, observe the questions, find the values of the letters in each of the following and give reasons for the steps involved. ಅಲ್ಲಿ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಅದನ್ನು ಅಬ್ಸರ್ವ್ ಮಾಡಿ ಮತ್ತೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಪ್ರಾಬ್ಲಮ್ 3a plus 2 5. ನಾವು ಇಲ್ಲಿ ಏನು ಆಲ್ಫಾಬೆಟ್ ಯಾವ ವ್ಯಾಲ್ಯೂ ಬರುತ್ತೆ ಅನ್ನೋದನ್ನ ಕಂಡುಹಿಡಿಯಬೇಕು. ಎ ವ್ಯಾಲ್ಯೂ ಏನು ಹಾಗೆ ಬಿ ವ್ಯಾಲ್ಯೂ ಏನು ಅನ್ನೋದನ್ನ ಕಂಡುಹಿಡಿಯಬೇಕು. ಹಿಯರ್ ನೋಡಿ 5 ಗೆ 2 ಬರಬೇಕು. 2 ಮೀನ್ಸ್ 2 ಬಂತು ಅಂತಂದ್ರೆ ಒಂದು ಕ್ಯಾರಿ ಇರುವಂತದ್ದು, ಒಂದು ಕ್ಯಾರಿ ಬರಲೇಬೇಕಲ್ವಾ 5 ಗೆ. ಸೊ ಇವಾಗ ಎ ಗೆ 1 ಕೊಟ್ರೆ 5 + 1 6 ಆಗುತ್ತೆ. ಮತ್ತೆ 2 ಕೊಡಿ 5 + 2 7 ಆಗುತ್ತೆ. ಆಮೇಲೆ ವ್ಯಾಲ್ಯೂಸ್ ಕೊಟ್ಕೊಂಡು ಹೋಗಿ a is equals to put a is equals to 7. a ಗೆ 7 ಕೊಡಿ, ಅವಾಗ ವ್ಯಾಲ್ಯೂ ಏನು ಬರುತ್ತೆ ಚೆಕ್ ಮಾಡಿ. a 7 2 5 ಅವಾಗ ಏನು ಬಂತು 7 + 5 12 ಅಲ್ವಾ. 2 ಕರೆಕ್ಟ್ ಆಗಿದೆ, ಹಾಗಾದ್ರೆ 1 ಕ್ಯಾರಿ ಬಂತು. 3 + 2 5 5 + 1 6. ಹಾಗಾದ್ರೆ b ವ್ಯಾಲ್ಯೂ ಏನು ಬಂತು b is equals to 6. In the first problem a is equals to 7 and b is equals to 6. आगे सेकंड प्रॉब्लम बनी 4a 9 8 ಇಲ್ಲಿ ನೋಡಿ, ಇವಾಗ 8 ಗೆ ಸಮ್ ನಂಬರ್ಸ್ ನ ಆಡ್ ಮಾಡಿದ್ರೆ 3 ಬರಬೇಕು. ಯಾವುದು 8 + 1 9 ಆಗುತ್ತೆ, 8 + 2 10 ಆಗುತ್ತೆ, 8 + 3 11 4 12. ಹಾಗಾದ್ರೆ a ಗೆ ಕೊಡಬೇಕು, put a is equals to 5. a ಗೆ 5 ಕೊಡಿ. 4 5 9 8 5 + 8 13. 1 carry 9 + 1 10 10 + 4 14. ಹಾಗಾದ್ರೆ b ವ್ಯಾಲ್ಯೂ ಏನು ಬಂತು b 4 c b is equals to 4 c is equals to 1. Next third one 1a into a is equals to 9a. In the first problem or second problem binary operation ಏನಿತ್ತು, addition ಇತ್ತು ಅಲ್ವಾ. ನೆಕ್ಸ್ಟ್ ಇವಾಗ ಏನು ಕೊಟ್ಟಿದ್ದಾರೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಕೊಟ್ಟಿದ್ದಾರೆ. ಮಲ್ಟಿಪ್ಲಿಕೇಶನ್ ಸಿಂಬಲ್ ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ನೀವು 1a into a 1a into a is equals to 9a ಆನ್ಸರ್ ಬರಬೇಕು. ಹಾಗಾದ್ರೆ ಎರಡು ಒಂದೇ ಟರ್ಮ್ a ಸೇಮ್ ನಂಬರ್ ಬರಬೇಕಲ್ವಾ. ನೋಡಿ 2 into 2 4 ಆಗುತ್ತೆ, ಅವಾಗ a2 ಇದು 2 ಬಂತು a 4 ಇಟ್ಸ್ ರಾಂಗ್. ನೆಕ್ಸ್ಟ್ 3 into 3 9 ಇದು ಆಗಲ್ಲ. ನೆಕ್ಸ್ಟ್ 4 into 4 16, ಇಲ್ಲಿ ಏನಾಗುತ್ತೆ 6 ಆಗುತ್ತೆ. ಸೊ 4 ಆಗಲ್ಲ. 5 ಕೊಡಿ, 5 into 5 25 ಆಗುತ್ತೆ ಅಲ್ವಾ. 25 ತಗೊಂಡ್ರಿ, ಸಪೋಸ್ 5 into 5 ತಗೊಂಡ್ರೆ 25 2 ಕ್ಯಾರಿ ಬಂತು. 5 into 1 5 5 + 2 7 75 ಏನಿದೆ 9 ಇದೆ. ಸೊ ಇದು ನಮಗೆ ಆನ್ಸರ್ ಅಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಕೊಡಬೇಕು, a ಗೆ 6 ಕೊಡಿ. 16 6 6 36 3 ಕ್ಯಾರಿ 6 1 6 6 + 3 9. ಹಾಗಾದ್ರೆ 9 ಇದೆ ಅಲ್ವಾ. ಸೊ ಈಗ ನಾವು a ಗೆ ಏನು ವ್ಯಾಲ್ಯೂ ಕೊಡಬಹುದು 6. a is equals to 6. that implies 1 6 into 6 is equals to 96. Next fourth problem
A B ಈ ಪ್ರಾಬ್ಲಮ್ ಅಲ್ಲಿ ಬೈನರಿ ಆಪರೇಷನ್ ಇದೆ, ಅಡಿಷನ್ ಇದೆ. ಸೊ ನಾವು ಆಡ್ ಮಾಡಬೇಕು. B7 ಗೆ B ನ ಒಂದು ನಂಬರ್ ಕೊಟ್ರೆ, ಸಪೋಸ್ ನೀವು B ಗೆ 1 ಕೊಟ್ರೆ 1 + 7 ಏನಾಗುತ್ತೆ 8 ಆಗುತ್ತೆ. ಇಲ್ಲಿ 8 + 3 11 ಆಗುತ್ತೆ. ಸೊ ಅದು ರಾಂಗ್. B ಗೆ 2 ಕೊಟ್ರೆ 2 + 7 9 ಆಗುತ್ತೆ. ಇಲ್ಲಿ A ಕೂಡ 9 ಆಗುತ್ತೆ. 9 + 3 ಆಗುತ್ತೆ, 12 ಆಗುತ್ತೆ. ಸೊ ಇಟ್ಸ್ ಆಲ್ಸೋ ರಾಂಗ್. ನೆಕ್ಸ್ಟ್ B ಗೆ 5 ಕೊಡಿ. B = 5. ನಾನು B ಗೆ 5 ತಗೋತೀನಿ. 5 7. ನೆಕ್ಸ್ಟ್ ಇಲ್ಲಿ A ಇದೆ ಅಲ್ವಾ, ಇಲ್ಲಿ A ಬರುತ್ತೆ, A ಅದೇ ವ್ಯಾಲ್ಯೂ ಕೊಟ್ಕೋಬೇಕು. 5 + 7 12 2 1 ಕ್ಯಾರಿ. ಸೊ A = 2. ಇಲ್ಲೂ ಕೂಡ A ಇದೆ, ಈ 2 ನ ಇಲ್ಲಿಗೆ ಹೋಗಬೇಕಲ್ವಾ. 2 ನೋಡಿ, 2 + 1 3 3 + 3 6. ಆನ್ಸರ್ ಬಂತಲ್ವಾ. ಸೊ ಹಿಯರ್ B = 5 and A = 2. Next, fifth problem. A B × 3 C A B. ನೋಡಿ, AB ಜೊತೆ 3 ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಮ ಆನ್ಸರ್ ಬರಬೇಕು CAB. Here AB is multiplied with 3. Answer CAB. ನೋಡಿ, ಇಲ್ಲಿ ಏನು ಕೊಡ್ತೀರೋ B, ಇಲ್ಲೂ ಕೂಡ ಸೇಮ್ ವ್ಯಾಲ್ಯೂ ಬರಬೇಕು. 3 ನೋಡಿ, ಸಪೋಸ್ 3 1 3 ಆಗಲ್ಲ. 3 2 6. ಇಲ್ಲಿ 2 ಆಯ್ತು, 6 ಆಯ್ತು, ಅದು ಆಗಲ್ಲ. 3 3 9. ಇಲ್ಲಿ 3 9. ಸೊ ಇಟ್ಸ್ ನಾಟ್ ವ್ಯಾಲಿಡ್. 3 4 12. here 4 here 2. ಇಟ್ಸ್ ನಾಟ್ ವ್ಯಾಲಿಡ್. 3 5 15. ನೋಡಿ, 3 5. ಇಲ್ಲೂ 5 ಬರುತ್ತೆ, ಇಲ್ಲೂ 5 ಬರುತ್ತಲ್ವಾ. ಚೆಕ್ ಮಾಡಿ. 5 × 3 ಏನು ಬಂತು? 15 ಬಂತು. ಇಲ್ಲಿ A ಇದೆ, 15 1 ಕ್ಯಾರಿ. 3 1 3. ಇಲ್ಲೇನಾದ್ರು 1 ತಗೊಂಡ್ರೆ 3 1 3 3 + 1 4 ಆಗುತ್ತೆ ಅಲ್ವಾ. ಸೊ ಇಟ್ಸ್ ನಾಟ್ ಎ ವ್ಯಾಲಿಡ್. ಇಲ್ಲಿ 5 ಆಗಲ್ಲ. ಸೊ ನಾವೇನು ತಗೋತೀನಿ ಅಂತಂದ್ರೆ A = 0 ತಗೋತೀನಿ. B = 0. ಫಸ್ಟ್ 0 ತಗೊಳ್ಳಿ. ಅದನ್ನ 3 × 0 0 ಬಂತಲ್ವಾ. B 0 ಆಯಿತು. ನೆಕ್ಸ್ಟ್ A = 5. ಏನೋ 5 ತಗೊಳ್ಳಿ. 3 5 15 ಅಲ್ವಾ. 15 ಗೆ 5 ಬರುತ್ತೆ, 1 ಕ್ಯಾರಿ. 3 1 15 15 150 ಬರುತ್ತಲ್ವಾ. yes C = 1, A = 5. ನೋಡಿ, A here also 5, here also 5, and B here also 0 and here also 0. so we take ಏನಂತ ಅಪ್ಲೈ ಮಾಡ್ಕೋಬೇಕು. ಆನ್ಸರ್ ಏನು ಬರುತ್ತೆ? here A = 5, B = 0 and C = 1. 6th ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ ಮಕ್ಕಳ. AB × 5. ಇಯರ್ ಬೈನರಿ ಆಪರೇಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ. ಸೊ ನಾವೇನು ಮಾಡಬೇಕು? AB ಜೊತೆ 5 ನ ಮಲ್ಟಿಪ್ಲೈ ಮಾಡಬೇಕು. ನೋಡಿ, AB × 5 ಆನ್ಸರ್ ಏನು ಬರುತ್ತೆ? CAB ಬರುವಂಥದ್ದು. ಇಯರ್ ಸೇಮ್ ಇದೆ. ಇದು ಪ್ರಾಬ್ಲಮ್ ಅದೇ ಥರ ಇತ್ತು, ಬಟ್ ಇಲ್ಲಿ 3 ಇತ್ತು, ಅಲ್ಲಿ 5 ಕೊಟ್ಟಿದ್ದಾರೆ ಅಲ್ವಾ. ಸೊ ನಾವೇನು ಮಾಡೋಣ? A ಗೆ 5 ತಗೊಳ್ಳೋಣ, B ಗೆ 0 ತಗೊಳ್ಳೋಣ. A = 5, B = 0 and C ಏನು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ. AB 5 0 × 5. 5 × 0 0. 5 5 25. ನೋಡಿ, ಇಲ್ಲಿ B ಕೂಡ B 0 ಇದೆ. A 5 ಬಂತು, here also 5. ನೆಕ್ಸ್ಟ್ C ಏನು ಬಂತು? C = 2. ಹಾಗಾದ್ರೆ ಆನ್ಸರ್ ಏನು? A = 5, B = 0 and C = 2.
Next, seventh one problem. AB into 6. Here also binary operation ಏನು ಕೊಟ್ಟಿದ್ದಾರೆ, ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದಾರೆ. ಆನ್ಸರ್ ಏನು ಬರುತ್ತೆ, ಎಲ್ಲ ಬಿನೇ ಬರುವಂಥದ್ದು. ಹಾಗಾದ್ರೆ ನೋಡಿ, ಎ ಬಿ ಜೊತೆ 6ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರಬೇಕು, ಎಲ್ಲ ಬಿನೇ ಬರಬೇಕು. ಫಸ್ಟ್ 6 3s are 18, 1 carry. Here we take b is equals to 4. b na 4 ತಗೊಳ್ಳಿ. a is equals to 7. 7 4 into 6. 6 4s are 24. 2 carry. 6 7s are 32. 6 7s are 42. 42 plus 4 to 44 ಅಲ್ವಾ. a b ಎಲ್ಲ ಏನು ಬಂತು, ಸೇಮ್ 4 ಬಂತಲ್ವಾ. ಹಾಗಾದ್ರೆ ಏನಾಗುತ್ತೆ, 7. ನೆಕ್ಸ್ಟ್ 8th ಕ್ವಶನ್ ಅಬ್ಸರ್ವ್ ಮಾಡಿದ್ರಲ್ಲ. A1 1b ಈಗ ಬೈನರಿ ಆಪರೇಷನ್ ಇದೆ, ಅಡಿಷನ್ ಇದೆ. ಏನು ಬರಬೇಕು, ಇಲ್ಲಿ 0 ಬರಬೇಕು, ಮತ್ತೆ ಇದು b ಬರಬೇಕು. ಹಾಗಾದ್ರೆ ನೋಡಿ, ಬಿಗೆ 0 ಬರಬೇಕು ಅಂತಂದ್ರೆ b is equals to 0 ತಗೊಂಡ್ರೆ 1 plus 0 0 ಆಗುತ್ತೆ. 1 ತಗೊಂಡ್ರೆ 1 plus 1 2 ಆಗುತ್ತೆ. 2 ತಗೊಂಡ್ರೆ 1 plus 2 3. ಹಾಗಾದ್ರೆ 9 ತಗೊಂಡ್ರೆ b is equals to 9 ಅಂತ ತಗೊಳ್ಳಿ. b is equals to 9 ತಗೊಂಡ್ರೆ ನೋಡಿ, a1 9 0 ಬಂತಲ್ವಾ. ಹಾಗಾದ್ರೆ 1 ಕ್ಯಾರಿ ಬಂತು. ಇಲ್ಲಿ b 9 ಬರಬೇಕು. ಇಲ್ಲಿ 1 ಇದೆ, ಹಾಗಾದ್ರೆ ಇಲ್ಲೇನು a ವ್ಯಾಲ್ಯೂ ಏನು ತಗೋಬೇಕು ನೋಡಿ. ಇಲ್ಲಿ 1 ಇದೆ, ಇಲ್ಲೂ 1 ಇದೆ. 2ಗೆ ಏನು ಮಾಡಿದ್ರೆ ಏನನ್ನ ಆ್ಯಡ್ ಮಾಡಿದ್ರೆ 9 ಬರುತ್ತೆ. 7 ಅಲ್ವಾ, 7 ಬರುತ್ತಾ. ಸೊ ವಿ ಟೇಕ್ b is equals to 9 and a is equals to 7. Next 9th question ಬನ್ನಿ. 2ab plus ab1. ನೋಡಿ, ಬಿಗೆ 1 ಆ್ಯಡ್ ಮಾಡಿದ್ರೆ 8 ಬರಬೇಕು. ಹಾಗಾದ್ರೆ ಬಿ ಏನು ಬರುತ್ತೆ, ಬಿಗೆ 1 ಯಾವುದನ್ನ ಆ್ಯಡ್ ಮಾಡಿದ್ರೆ 8 ಬರುವಂಥದ್ದು. 1ಗೆ 7 ಅಲ್ವಾ. ಸೊ ಬಿ ಇಸ್ ಈಕ್ವಲ್ಸ್ ಟು 7 ಅಂತ ತಗೋತೀರಾ. ಇಯರ್ ಆಲ್ಸೋ 7 ಬಂತು. 7ಗೆ ಏನನ್ನ ಆ್ಯಡ್ ಮಾಡಿದ್ರೆ 1 ಬರುವಂಥದ್ದು. 7 plus 1 8 ಆಗುತ್ತೆ. 7 plus 2 9 ಆಗುತ್ತೆ. 7 plus 3 10 ಆಗುತ್ತೆ. 7 plus 4 11 ಆಗುತ್ತೆ ಅಲ್ವಾ. ಆವಾಗ 11ಅಲ್ಲಿ 1 ಇಲ್ಲಿ ಬರ್ಕೊಂಡು 1 ಕ್ಯಾನ್ ತಗೋಬೋದಲ್ವಾ. ಸೊ ನಾವು ಇವಾಗ ಏನು ಮಾಡೋಣ, 2 ಬಿ ಏನೋ ಇದು ಎ 7 ಬಿ 7 ಇಯರ್ ಎ ಆಲ್ಸೋ 7 ಬಿ 7 ಸಾರಿ ಇಂಟು ಬಿಗೆ 7 ತಗೋತೀರಾ. ಇಲ್ಲಿ 1 8 ಆಸ್ ವೆಲ್ ಆಸ್ ಹಾಗೆ ಬರುತ್ತೆ. 7 plus 1 8 ಬಂತು. ಇವಾಗ ಇಲ್ಲಿ ನೋಡಿ, ಬಿಗೆ 7 ತಗೊಂಡ್ರಿ, ಇಲ್ಲಿ 1 ಇದೆ. ಇವಾಗ 7ಗೆ ಏನನ್ನ ಆ್ಯಡ್ ಮಾಡಿದ್ರೆ 11 ಬರುವಂಥದ್ದು. 4 ಅಲ್ವಾ. 4 ಆ್ಯಡ್ ಮಾಡಿದ್ರೆ ನೋಡಿ, 7 plus 4 11. 11ಅಲ್ಲಿ 1 ಕ್ಯಾರಿ. ಎ ಏನು ತಗೊಂಡಿದ್ದೀವಿ ನಾವು, 4 ನೋಡಿ. 4 plus 2 6 6 plus 1 7 ಬಂತಲ್ವ. ನಾವು ಫಸ್ಟೇ 7 ತಗೊಂಡಿದ್ದೀವಿ, ಇಲ್ಲಿ ಕೂಡ 7 ಬಂತಲ್ವಾ. ಸೊ ಆನ್ಸರ್ ಏನಿದೆ ಕರೆಕ್ಟ್ ಆಗಿದೆ. ಸೊ ವಿ ಟೇಕ್ ಫಸ್ಟ್ ಏನು ತಗೊಂಡ್ವಿ, ಬಿ ಇಸ್ ಈಕ್ವಲ್ಸ್ ಟು 7, ಎ ಇಸ್ ಈಕ್ವಲ್ಸ್ ಟು 4. ನೆಕ್ಸ್ಟ್ 10th ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ. ಹಾಗೆ 1 2 a here 6 a b ಆ್ಯಡ್ ಮಾಡಿದ್ರೆ ಇಯರ್ ಆಲ್ಸೋ ಬೈನರಿ ಆಪರೇಷನ್ ಇದೆ, ಅಡಿಷನ್ ಇದೆ. ಎ ಬಿನ ಆ್ಯಡ್ ಮಾಡಿದ್ರೆ 9 ಬರಬೇಕು. 2a ಆ್ಯಡ್ ಮಾಡಿದ್ರೆ 0 ಆ್ಯಂಡ್ 6 plus 1 ಆ್ಯಡ್ ಮಾಡಿದ್ರೆ ಎನೇ ಬರಬೇಕು. ಏಟ್ ಪ್ಲಸ್ 1 9 ಆಗುತ್ತಲ್ವಾ.
ನೋಡಿ ಯಾಕಂದ್ರೆ ಏನೇ 8 ಅಂತ ತಗೋತಿದ್ದೀನಿ ಅಂದರೆ 2ಗೆ ನೋಡಿ 2ಗೆ ಏನನ್ನ ಆ್ಯಡ್ ಮಾಡಿದ್ರೆ 0 ಬರುವಂಥದ್ದು. ಇವಾಗ 2 + 1 3, 2 + 2 4, 2 + 3 5, 2 + 4 6 ಆಗುತ್ತೆ. ಸೊ ಎಗೆ 8 ತಗೊಂಡ್ರೆ 8 + 2 0 ಆಗುತ್ತೆ ಅಲ್ವಾ. 8 + 2 10 ಆಗುತ್ತೆ. 10 ಅಲ್ಲಿ 0 ತಗೊಂಡು 1 ಕ್ಯಾರಿ ತಗೋಬಹುದು. ಸೊ ಹಾಗಾಗಿ ನಾವೇನು ಮಾಡೋಣ, ಎನ 8 ಅಂತ ತಗೊಳ್ಳೋಣ. ಪುಟ್ ಎ = 8. ಎಗೆ 8 ಅಂತ ಕೊಟ್ಟರೆ ನೋಡಿ 1 2 8 6 ಎ ಕೂಡ 8 ಆಯಿತು. ಹಾಗಾದರೆ ಬಿ ಇಲ್ಲೇನಿದೆ 9 ಇದೆ. 8ಗೆ ಏನನ್ನ ಆ್ಯಡ್ ಮಾಡಿದ್ರೆ 9 ಬರುವಂಥದ್ದು 1 ಅಲ್ವಾ. ಸೊ ಬಿ ಏನಾಯಿತು 1 ಆಯಿತು. ನೋಡಿ ನೆಕ್ಸ್ಟ್ 8 + 2 10 0 1 ಕ್ಯಾರಿ. ಇಯರ್ 6 + 1 7 7 + 1 8. ಇಲ್ಲೇನಿದೆ ಇಲ್ಲೂ ಎ ಇದೆ ಇಲ್ಲೂ ಎ ಇದೆ 8 8 ಬಂತಲ್ವಾ. ಸೊ ಹಾಗಾದರೆ ನಾವು ಎನ 8 ಅಂತ ತಗೊಳ್ಳೋದು ಕರೆಕ್ಟಾಗಿ ಬರುತ್ತೆ. ಎ = 8, ಬಿ = 1. ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಥ್ಯಾಂಕ್ ಯು. ಇದೇ ರೀತಿ ಇನ್ನೊಂದಷ್ಟು ಪ್ರಾಬ್ಲಮ್ಸ್ ತಗೊಂಡು ನೀವು ಸಾಲ್ವ್ ಮಾಡಿ.